ಸೃಷ್ಟಿಕರ್ತ ಲಿಂಗದೇವರನ್ನ, ಧರ್ಮಗುರು ಮಂತ್ರಪುರುಷ ಬಸವಣ್ಣನವರನ್ನ ಮತ್ತು ತಥಾಗತ ಗೌತಮ ಬುದ್ಧರನ್ನ, ಎಲ್ಲ ದಾರ್ಶನಿಕರನ್ನ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ಸಂದರ್ಭ ಸ್ಮರಿಸಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳು ಹಾಗೂ ಡಾಕ್ಟರ್ ಆನಂದ್ ತೇಲ್ತುಂಬೆ ಅವರ ಧರ್ಮಪತ್ನಿ ಆಗಿರ್ತಕ್ಕಂತಹ ರಮಾಬಾಯಿ ಮೇಡಮ್ ಅವರಲ್ಲಿಯೂ, ಸ್ವಾಭಿಮಾನಿ ದಲಿತ ಶಕ್ತಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಶಿವಲಿಂಗಂ ಅವರಲ್ಲಿಯೂ, ಹಾವೇರಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂತಹ ಮರಿದೇವರು ನಡುಗಲೆ ಅವರಲ್ಲಿಯೂ ಮತ್ತು ದಾವಣಗೆರೆಯಿಂದ ಶರಣಶ್ರೀ ಸನ್ಮಾನ್ಯ ಸತೀಶ್ ಜಾರಕಿಹೊಳಿಯವರ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ಶಿವಕುಮಾರ್ ಅವರು, ನಡುವಿನ ಕೆರೆಯವರು ಮೊದಲಿಗೆ ಬಹಳ ಸುಂದರವಾಗಿ ಒಂದು ಸಮತಾ ಗೀತೆಯನ್ನು ಹಾಡಿದರು ಮತ್ತು ಬೇರೆ ಬೇರೆ ಭಾಗಗಳಿಂದ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಾಂಧವರೇ, ತಮ್ಮೆಲ್ಲರಿಗೂ ಅನಂತಪೂರ್ವಕವಾದಂತಹ ಶರಣು ಶರಣಾರ್ಥಿ. ಎಲ್ಲರ ಅಂದ್ರಿ ಶರಣು ಶರಣಾರ್ಥಿ. ಇದು ಯಾರು ಹೇಳಿದ್ರು ಗೊತ್ತಾ? ಮೊದಲು ಶರಣು ಶರಣಾರ್ಥಿ ಅಂತ ಯಾರು ಹೇಳಿದ್ರು? ಬಸವಣ್ಣವ್ರು ಹೇಳ್ತಾರೆ. ಯಾರಿಗೆ ಹೇಳಿದ್ರು? ಹರಳಯ್ಯನವರಿಗೆ ಹೇಳ್ತಾರೆ. ಮಹಾಶರಣರಾಗಿರ್ತಕ್ಕಂತಹ ಸಮಗಾರ ಹರಳಯ್ಯನವರಿಗೆ ಹೇಳ್ತಾರೆ. ಇದು ಯಾವುದೇ ಜಾತಿ ಮತ್ತು ಮತ ಪಂಥ ಇದಕ್ಕೆ ಸಂಬಂಧ ಇಲ್ಲ. ಶರಣು ಶರಣಾರ್ಥಿ ಅಂದರೆ ಇದೇ ಮಾನವ ಕುಲದ ಒಂದು ಸ್ವತ್ತು, ಪ್ರತಿಯೊಬ್ಬರು ಕೂಡ. ಇದರ ಅರ್ಥ ಏನಂದ್ರೆ, ನನ್ನಲ್ಲಿರ್ತಕ್ಕಂಥ ಆತ್ಮ ಮತ್ತು ಇದರಲ್ಲಿರ್ತಕ್ಕಂಥ ಆತ್ಮ ಇವು ಪರಮಾತ್ಮನ ಒಂದು ಸ್ವರೂಪ. ಅದಕ್ಕೆ ನೀನು ಕೂಡ ಯಾವುದೇ ಜಾತಿ ಮತ ಪಂಥ ಯಾವುದೇ ಆಗಿರಲಿ, ಬ್ರಾಹ್ಮಣರಿಂದ ಬಂಗಿಯವರೆಗೆ, ಆರುವರಿಂದ ಒಲೆಯವರೆಗೆ ಯಾವುದೇ ಜಾತಿಯವರಿದ್ರು ಕೂಡ ನಿನ್ನೊಳಗೂ ಕೂಡ ಪರಮಾತ್ಮ ಇದ್ದಾನೆ. ಆ ಪರಮಾತ್ಮನಿಗೆ ನಾನು ನಮಸ್ಕರಿಸುತ್ತೇನೆ ಅಂತ ಅರ್ಥ ಆಗುತ್ತದೆ. ಶರಣು ಶರಣಾರ್ಥಿ ಅಂದ್ರೇನು? ಎಲ್ಲರೂ ದೇವರ ಸ್ವರೂಪ, ಮಾನವರೆಲ್ಲರೂ ಒಂದೇ, ದೇವರೊಬ್ಬನೇ ತಂದೆ. ದೇವರೊಬ್ಬನೇ ಇದ್ದಾನೆ, ಮಾನವರೆಲ್ಲರೂ ಒಂದೇ. ನಮಗೆ ಭಾರತ ದೇಶಕ್ಕೊಬ್ಬ ದೇವರು ಬೇರೆ, ಪಾಕಿಸ್ತಾನಕ್ಕೊಬ್ಬರು ದೇವ್ರು ಬೇರೆ, ಅಥವಾ ಜಪಾನ್ಗೊಬ್ಬರು ದೇವ್ರು ಬೇರೆ ಇಲ್ಲ. ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಸೃಷ್ಟಿಕರ್ತ ಒಬ್ಬನೇ ಅಂತ ತಿಳ್ಕೊಂಡು ಹೇಳ್ತಾರೆ. ಇವತ್ತಿನ ದಿವಸ ಈ ಸ್ವಾಭಿಮಾನಿ ದಲಿತ ಶಕ್ತಿಯಿಂದ, ಈ ಒಂದು ಸಂಘಟನೆಯಿಂದ ಸಹಿ ಸಂಗ್ರಹ ಮಾಡಿ ಡಾಕ್ಟರ್ ಆನಂದ್ ತೇಲ್ತುಂಬೆ ಅವರನ್ನ ಬಿಡುಗಡೆಗೊಳಿಸಬೇಕು ಅನ್ನುವಂತಹ ಒತ್ತಾಯಕ್ಕಾಗಿ ಇವತ್ತಿನ ದಿವಸ ಇಟ್ಕೊಂಡಿರ್ತಕ್ಕಂಥ ಈ ಆಂದೋಲನಕ್ಕೆ ಬಹಳ ಜನ ವಾಟ್ಸಪ್ಗಳಲ್ಲಿ ಮತ್ತು ಫೇಸ್ಬುಕ್ಗಳಲ್ಲಿ ನೋಡಿ ನನಗೆ ಫೋನ್ ಮಾಡಿದ್ರು. ನೀವು ಹೆಂಗೆ ಈ ದಲಿತ ಶಕ್ತಿ ಒಳಗೆ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀರಲ್ಲ, ನೀವು ಲಿಂಗಾಯತರು, ನೀವು ಜಂಗಮರು, ನೀವು ಲಿಂಗಾಯತರು, ಇದ್ರೊಳಗೆ ಹೆಂಗೆ ಹೋಗ್ತಾ ಇದ್ರಿ ಅಂತ ಅವ್ರಿಗೆ ನಾನು ಒಂದೇ ಮಾತು ಹೇಳಿದೆ. ಇದು ಎಲ್ಲರೂ ಕೂಡ ತಿಳ್ಕೊಬೇಕು, ಪ್ರತಿಯೊಬ್ಬ ಲಿಂಗಾಯತರು ಕೂಡ ತಿಳ್ಕೊಬೇಕು. ಒಂದು ವೇಳೆ ನಾನು ಮೇಡಮ್ ಅವ್ರ ಜೊತೆ ಮಾತಾಡೋದು ಅದನ್ನೇ ಹೇಳಿದೆ, ಒಂದು ವೇಳೆ ಬಸವಣ್ಣನವರು 12ನೇ ಶತಮಾನದೊಳಗೆ ನಾವು ಇಲ್ಲಿ ತಾಯಂದ್ರು ವಿಭೂತಿ ಹಚ್ಕೊಂಡು ಕೂತಿದ್ದಾರೆ ನೋಡ್ರಿ, ನಮ್ಗೆ ವಿಭೂತಿ ಹಚ್ಕೊಳಕ, ರುದ್ರಾಕ್ಷಿ ಹಾಕೊಳಕ ಈ ಇಷ್ಟಲಿಂಗವನ್ನ ಕೊಡದೇ ಇದ್ರೆ, ನಾವು ಇಷ್ಟಲಿಂಗವನ್ನ ಕಟ್ಕೊಳ್ದೇ ಇದ್ರೆ, ನಾವು ಕೂಡ 12ನೇ ಶತಮಾನಕ್ಕಿಂತ ಮೊದಲ ಇವತ್ತಿರುವ ಲಿಂಗಾಯತರೆಲ್ಲರೂ ಕೂಡ ದಲಿತರು ಮತ್ತು ಅಸ್ಪೃಶ್ಯರೇ ಆಗಿದ್ರು ಅಂತ ನೆನಪಿಟ್ಕೊಂಡು, ಮಾಜಿ MLA ಮಾಜಿ MP ಅಂತಾರಲ್ಲ, ನಾವು ಮಾಜಿ ದಲಿತರು. ಆದ್ರೆ ಇವತ್ತು ಲಿಂಗಾಯತರು ಹೆಂಗಾಗ್ಯಾರ ಅಂದ್ರೆ ನಾವೇ ಬಹಳ ಶ್ರೇಷ್ಠ ಅಂತ ಅನ್ಕೊಳ್ಳೋಕ ಈ ಅಜ್ಞಾನಿಗಳು ಕೆಲವರು ನಾವು ಬಹಳ ಶ್ರೇಷ್ಠ ಅಂತ ತಿಳ್ಕೊಂಡು ಹೇಳ್ಕೊಳ್ಳುವಂಥದ್ದು ಇದ್ದಾರೆ. ಆದ್ರೆ ಬಸವಣ್ಣನವರಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸೋದು ಕಡಿಮೆ. ನಾವೆಲ್ಲರೂ 12ನೇ ಶತಮಾನದೊಳಗೆ ದಲಿತರಾಗಿದ್ದವರೇ ಲಿಂಗ ಕಟ್ಕೊಂಡು ಇವತ್ತು ಲಿಂಗಾಯತರಾಗಿದ್ದೀವಿ. ಆದ್ರೆ ನಾವು ಈ ಒಂದು ಹಿಂದುಳಿದ ವರ್ಗದವ್ರ ಬಗ್ಗೆ, ಅಸ್ಪೃಶ್ಯರ ಬಗ್ಗೆ ಇವತ್ತು ಶೋಷಣೆ ಎಲ್ಲಿ ನಡೀತಾ ಇದ್ದೇವೆ ಅದನ್ನ ನಾವು ಖಂಡಿಸದೇ ಇದ್ರೆ ನಾವು ಬಸವಣ್ಣವ್ರ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಇವರು ಕುಮಾರಣ್ಣ ಪಾಟೀಲ್ ಅವರು ಕರೆದ ತಕ್ಷಣ ಆಯ್ತು, ನಾವು ಯಾವ ಕಾರ್ಯಕ್ರಮ ಬೇಕಾದ್ರೂ ಹೋಗ್ತೀವಿ, ಬಹಳ ಸಂತೋಷ. ಎಲ್ಲಿ ಶೋಷಣೆ ಎಲ್ಲಿ ಅನ್ಯಾಯ ಇರ್ತೋ ಅದನ್ನ ನಾವು ಪ್ರತಿಭಟಿಸ್ಲಿಕ್ಕೆ ಬರ್ತೀವಿ ಅಂತ ತಿಳ್ಕೊಂಡು ಹೇಳಿ ನಾನು ನಮ್ದು ಬೆಂಗಳೂರಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠ ಇದೆ, ಧಾರವಾಡದ ಅಕ್ಕಮಹಾದೇವಿ ಪೀಠ ಇದೆ, ಕೂಡಲ ಸಂಗಮದ ಧರ್ಮಕ್ಷೇತ್ರ ನಮ್ದು, ಎಲ್ಲ ಕಡೆಗೂ ನಾವು ಆಶ್ರಮಗಳಿದ್ರೂ ಕೂಡ ಈ ಒಂದು ದಲಿತರ ವಿರುದ್ಧ ಅಥವಾ ಸಾಮಾಜಿಕ ಹೋರಾಟಗಾರರ ವಿರುದ್ಧ ಸುಳ್ಳು ಕೇಸುಗಳನ್ನ ದಾಖಲೆ ಮಾಡಿ
ಈ ತರ ಒಂದು ಧ್ವನಿಯನ್ನ ಹತ್ತಿಕ್ಲಿಕ್ಕೆ ಏನು ಪ್ರಯತ್ನ ನಡೀತದೆ ಅಲ್ಲಿ ನಾವು ಖಂಡಿತ ಡಾಕ್ಟರ್ ಆನಂದ್ ತೀರ್ಥಮುಡಿ ಅವರು ಮತ್ತು ಇನ್ನಿತರ ಎಲ್ಲ ಸಾಮಾಜಿಕ ಹೋರಾಟಗಾರರ ಬಿಡುಗಡೆ ಆಗುವವರೆಗೂ ಕೂಡ ನಾವು ನಿಮ್ಮ ಜೊತೆಗೆ ಇದ್ದೇವೆ ಅಂತ ತಿಳ್ಕೊಂಡು ನಾನು ಭರವಸೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಡೆ ಕವಿಗಳು ಹೇಳ್ತಾರೆ ನಮ್ಮ ಸಮಾಜ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಇವತ್ತಿಗೂ ನೋಡ್ತೀವಿ ನೀವು, ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಅವ ಶಿವನ, ದೇಗುಲದಿ ಕೂಡಿಹನು ವೈದಿಕನು ಅವನ. ಹೌದಲ್ರಿ? ಆ ಕಲ್ಲಿನಲ್ಲಿ ಶಿವನ ಮೂರ್ತಿ ಕಟ್ಟದವ್ರು ಯಾರು? ಒಟ್ರು ದಲಿತರು. ಅದು ಒಯ್ದು ಗುಡಿಯಾಗ ಕೂಡಿಸಿ ಅಭಿಷೇಕ ಮಾಡಿ ಪೂಜೆ ಮಾಡಿ ಒಳಗೆ ಕೂತು ಪೂಜೆ ಮಾಡಿ ಕಾಣಿಕೆ ತಗೊಳ್ಳೋರು ಯಾರು? ವೈದಿಕ. ಹೌದಲ್ರಿ? ಆ ಕಟ್ಟದವ್ರು ಎಲ್ಲಿರ್ಬೇಕು? ಹೊರಗಿರ್ಬೇಕು. ಕಟ್ಟದ ಕೊಡೋ ತನಕನೇ ನೀವು ಅದಕ್ಕೆ ಬೇಕು. ಅಂದ್ರೆ ಕಾಲು ಕೊಟ್ಟು ಕೈ ಹಿಡಿದ ಅದಕ್ಕೆಲ್ಲ ಕಟ್ಟದ ಶಿವನ ಮೂರ್ತಿ ಮಾಡಿರ್ತೀರಿ. ಆಮೇಲೆ ಒಳಗೆ ಕೂಡಿಸಿದ ಮೇಲೆ ಪೂಜೆ ಮಾಡೋದು ಶ್ರೇಷ್ಠ, ಮೂರ್ತಿ ಕಟ್ಟಿಯೋದು ಕನಿಷ್ಠ. ಗುಡಿ ಕಟ್ಟಲಿಕ್ಕೆ ಬೇಕು ದಲಿತರು ಅಸ್ಪೃಶ್ಯರು. ಗುಡಿ ಕಟ್ಟಿದ ಮೇಲೆ ನೀವು ಒಳಗೆ ಬರಬೇಡಪ್ಪ ಅಂತ ಹೇಳ್ತಾರೆ. ಅದಕ್ಕೆ ಈ ಕವಿಗಳು ಬಹಳ ಚಂದ ಬರ, ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಅವ ಶಿವನ, ದೇಗುಲದಿ ಕೂಡಿಹನು ವೈದಿಕನು ಅವನ. ಕರುಣಾಳು ಶಿವನವನು ಕಲ್ಲಾದನೇಕೆ, ಮನದಲ್ಲಿ ಇರುವವಗೆ ಮನೆ ಬೇರೆ ಬೇಕೆ. ಕರುಣಾಳು ಶಿವನವನು ಕಲ್ಲಾದನೇಕೆ, ಮನದೊಳಗೆ ಇರುವವಗೆ ಮನೆ ಬೇರೆ ಬೇಕೆ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಅವ ಶಿವನ. ಹಾಡಿ ನೋಡಿ ನಮ್ಮ ಜೊತೆಗೆ, ನಾ ಹೇಳ್ಕೊಡ್ತೀನಿ ಹೇಳಿ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಅವ ಶಿವನ. ಮೈಕ್ ತಗೋರಿ ನಡೀತದೆ. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಅವ ಶಿವನ, ಕೆತ್ತಿದನು ಶಿಲ್ಪಿಯವನವ. ದೇಗುಲದಿ ಕೂಡಿಹನು ವೈದಿಕನು ಅವನ, ದೇಹದಲ್ಲಿ ಕೂಡಿಹನು ವೈದಿಕನು ಅವನ. ಹಾರುವನು ಬಂದಾಗ ಜನಿವಾರವಿತ್ತೆ, ಹಾರುವನು ಬಂದಾಗ ಜನಿವಾರವಿತ್ತೆ. ಹಾರುವರು ಹುಟ್ಟು ಬಂದ್ರೆ ಜನಿವಾರ ಇತ್ತೇನು? ಹುಟ್ಟುವಾಗ ಇರ್ತದೆ ಅಂತ ಯಾರಿಗಾರ? ಎಲ್ಲ ಮಕ್ಕಳು ಹುಟ್ಟುವಾಗ ಏನೋ ಜನಿವಾರ ಲಿಂಗ ಶಿವದಾರ ಕೊಳ್ಳಾಗ ಇರ್ತದಲ್ಲ ಏನ್ರಿ? ಇರಲ್ಲ. ತಾಯಿದ್ರಿಗೆ ಗೊತ್ತ ನಿಮಗ, ಖಾಲಿನೇ ಬರೋದು ಎಲ್ಲಾರು. ಹಾರುವನು ಬಂದಾಗ ಜನಿವಾರವಿತ್ತೆ, ಹಾರುವನು ಬಂದಾಗ ಜನಿವಾರವಿತ್ತೆ. ಶಿವಭಕ್ತ ಬಂದಾಗ ಶಿವದಾರವಿತ್ತೆ, ಶಿವಭಕ್ತ ಬಂದಾಗ ಶಿವದಾರವಿತ್ತೆ. ಬರುವಾಗ ಎಲ್ಲರೂ ಬೆತ್ತಲೆ ಬಂದು, ಬರುವಾಗ ಎಲ್ಲರೂ ಬೆತ್ತಲೆ ಬಂದು. ಆಮೇಲೆ ಕಚ್ಚಾಟ ಮೇಲು ಕೀಳೆಂದು, ಆಮೇಲೆ ಕಚ್ಚಾಟ ಮೇಲು ಕೀಳೆಂದು. ಬರಾಗೆಲ್ಲರೂ ಬೆತ್ತಲೇ ಬರೋದು. ಶಿವದಾರನೂ ಇರಲ್ಲ, ಜನಿವಾರನೂ ಇರಲ್ಲ, ಲಿಂಗನೂ ಇರಲ್ಲ. ಆಮೇಲೆ ಬಂದ್ಮೇಲೆ ನಾ ಹೆಚ್ಚು ನೀ ಹೆಚ್ಚು ಬಡ್ದಾಟ. ಯಾಕೆ ಬಸವಾದಿ ಶರಣ ಬಂದ್ರು ಅಂದ್ರೆ ಮುಂದೆ ಹೇಳ್ತಾರೆ, ಬಸವಾದಿ ಶರಣರು ಇದ ಕೇಳಿ ಬಂದು, ಬಸವಾದಿ ಶರಣರು ಇದ ಕೇಳಿ ಬಂದು. ಜೀವಿಗಳ ಹೃದಯದಲ್ಲಿ ದೇವನಿಹನು ಎಂದು, ಜೀವಿಗಳ ಹೃದಯದಲ್ಲಿ ದೇವನಿಹನು ಎಂದು. ಆ ದೇವನ ಕುರುಹಾಗಿ ಇಷ್ಟಲಿಂಗ ಕೊಟ್ಟು, ಆ ದೇವನ ಕುರುಹಾಗಿ ಇಷ್ಟಲಿಂಗ ಕೊಟ್ಟು. ಮನದಟ್ಟು ಮಾಡಿದರು ಎದೆಯ ಮೇಲಿಟ್ಟು, ಮನದಟ್ಟು ಮಾಡಿದರು ಎದೆಯ ಮೇಲಿಟ್ಟು. ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಅವ ಶಿವನ, ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿಯವ ಶಿವನ. ದೇಗುಲದಿ ಕೂಡಿದನು ವೈದಿಕನು ಅವನ, ದೇಗುಲದಿ ಕೂಡಿದನು ವೈದಿಕನು ಅವನ. ಈ ರೀತಿಯಾಗಿ ಸಾವಿರಾರು ವರ್ಷಗಳಿಂದ ದಲಿತರು, ಅಸ್ಪೃಶ್ಯರು, ಹಿಂದುಳಿದವರು ಅಂತೇಳಿ ಭೇದವನ್ನ ಮಾಡ್ಕೊಂತ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮತ್ತು ಅಸ್ಪೃಶ್ಯ ಅನ್ನುವಂಥ ಈ ವರ್ಣ ವ್ಯವಸ್ಥೆಯನ್ನ ಸೃಷ್ಟಿಸಿ
ಭಾರತ ದೇಶದೊಳಗ ಈ ಜಾತಿ ಪದ್ಧತಿಯನ್ನ ಹುಟ್ಟು ಹಾಕ್ಲಾಯ್ತು. ಬುದ್ಧನಿಗೆ ಬಿಟ್ಟಿಲ್ಲ, ಬಸವಣ್ಣವ್ರಿಗೆ ಬಿಟ್ಟಿಲ್ಲ, ಗಾಂಧೀಜಿಗೂ ಬಿಟ್ಟಿಲ್ಲ. ಹೌದಲ್ರಿ? ಇವತ್ತು ನೋಡ್ರಿ ಎಷ್ಟು ಜನ ಇಂತಹ ಒಂದು ಅನೇಕ ಸಾಮಾಜಿಕ ಹೋರಾಟಗಳು, ಸಮಾಜ ಸುಧಾರಣೆ ಮಾಡ್ಬೇಕಾದಾಗ ಅವಾಗ ಸಮಸ್ಯೆಗಳು ಬಂದೇ ಬರ್ತಾವ. ಬಸವಣ್ಣವ್ರು ಹುಟ್ಟಿದ್ದು ಬ್ರಾಹ್ಮಣ ಮನೆಯಲ್ಲಿ, ಶೈವ ಬ್ರಾಹ್ಮಣ ಮನೆ ತಂದರು. ಅವ್ರು ಚಿಕ್ಕವರಿದ್ದಾಗ 8 ವರ್ಷದ ಮಗು ಇದ್ದಾಗ ಒಬ್ಬ ಚಪ್ಪಲಿಗಳು ತಗೊಂಡು ಸಮಗಾರ ಹರಳೆ ಸಮಾಜದವರು ಚಪ್ಪಲಿ ತಗೊಂಡು ಬರ್ತಾರೆ. ಅವ್ರ ತಂದೆ ಮಾದರಬಿಕೆ ಅಂತಾರಂದ್ರೆ ಆ ಚಪ್ಪಲಿಗಳು ತಗೊಂಡು ಹೋಗಿ ಅವ್ರಿಗೆ ಮುಟ್ಕೊಳಕ್ ಹೋಗ್ತಾರೆ. ಬಸವಣ್ಣ ಬಸವಣ್ಣ ಮುಟ್ಟಿಸ್ಕೊಳಕ್ ಹೋದಾಗ ಅವ್ರಿಗೆ ಮುಟ್ಕೋಬಾರ್ದು, ಅವ್ರಿಗೆ ಮನೆಗೆ ಕರಿಬಾರ್ದು ಅಂತ ಹೇಳ್ಕೊಂಡು ಅವ್ರ ತಂದೆ ಹೇಳ್ತಾರೆ. ಅವಾಗ ಬಸವಣ್ಣ ಪ್ರಶ್ನೆ ಮಾಡ್ತಾರೆ, ಅವ್ರು ಚಪ್ಪಲಿ ಮಾಡುವವ್ರನ್ನ ಮನೆಯೊಳಗೆ ಕರಿಬಾರ್ದು ಅಂದ್ರೆ ಅವರು ಮಾಡಿ ಕೊಟ್ಟಂತ ಚಪ್ಪಲಿಯನ್ನ ಯಾಕೆ ಹಾಕೋತ್ರಿ ಅಂತ ಕೇಳ್ತಾರೆ. ಅವ್ರು ಮಾಡಿ ಚಪ್ಪಲಿ ಯಾಕೆ ಹಾಕೋತ್ರಿ ಅಂತ ಕೇಳಿದಾಗ ಅವ್ರ ತಂದೆ ಹೇಳ್ತಾರೆ, ಅವಕ್ಕೆ ಸಗಣಿ ನೀರು ಹಾಕಿ ಅದಕ್ಕೆ ಸ್ವಚ್ಛ ಮಾಡ್ತೀವಿ, ಶುದ್ಧ ಮಾಡ್ತೇವೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸಗಣಿ ನೀರು ಹಾಕಿ ಶುದ್ಧ ಮಾಡಿ ಕಾಲ ಹಾಕೊಳ್ತೀವಿ ಅಂತ ಹೇಳ್ತಾರೆ. ಅವ್ರು ಬಸವಣ್ಣವ್ರು ಅಂತಾರೆ, ಆ ಒಂದು ಚರ್ಮದಿಂದ ಮಾಡಿರ್ತಕ್ಕಂತಹ ಚಪ್ಪಲಿಗಳನ್ನ ಶುದ್ಧ ಮಾಡ್ಲಿಕ್ಕೆ ಬರ್ತಿತ್ತಂದ್ರೆ ಆತ್ಮ ಚೈತನ್ಯ ಇರ್ತಕ್ಕಂತಹ ಮನುಷ್ಯರನ್ನ ಯಾಕೆ ಶುದ್ಧ ಮಾಡಿ ಒಳ ಕರ್ಕೋಬಾರ್ದು ಅಂತ ತಿಳ್ಕೊಂಡು ಭಾರತ ಬಸವಣ್ಣವ್ರು ಕೇಳ್ತಾರೆ. ಇಂತಹ ಒಂದು ಸಮಾಜಕ್ಕಾಗಿ, ಸಮಾನತೆಗಾಗಿ, ಅಸ್ಪೃಶ್ಯತೆ ನಿವಾರಣೆಗಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಕೆಚ್ಚದೆ ಗುರು ಬಸವಣ್ಣವರಲ್ಲಿ ಅವರು ಬಾಲಕರಿದ್ದಾಗಲೇ ಬಂತು ಅನ್ನೋದು ನಾವು ನೋಡ್ತಾ ಇದ್ದೀವಿ. ಮತ್ತು ಬುದ್ಧನ ಅನುಯಾಯಿಗಳಿಗೆ ಯಾಕೆ ಭಾರತದಿಂದ ಓಡಿಸ್ತಾರ ಏನ್ರಿ ಬರಿದ್ದಾರೆ ಕೇಳಿ. ಬುದ್ಧನ ಅನುಯಾಯಿಗಳನ್ನ ಭಾರತದಿಂದ ಯಾಕೆ ಓಡಿಸ್ತಾರೆ ಅಂತಂದ್ರೆ ಈ ಭಾರತ ದೇಶದಲ್ಲಿ ಬುದ್ಧನ ತತ್ವಗಳೇ ಇರಬಾರ್ದು ಅಂತ, ಸಮಾನತೆ ತತ್ವಗಳೇ ಇರಬಾರ್ದು ಅಂತ. ಬುದ್ಧನ ಮೂರ್ತಿಗಳನ್ನ ಕೆಡೋದ್ರು, ಬೌದ್ಧ ಭಿಕ್ಷುಗಳನ್ನ ಕೊಂದ್ರು, ಅವರು ಭಾರತ ಬಿಟ್ಟು ಓಡುವಾಗ ಮಾಡಿದ್ರು. ಆದ್ರೆ ಒಂದು ರೀತಿಯಿಂದ ನನಗೆ ಬಹಳ ಸಂತೋಷ ಏನು ಅನಿಸ್ತದಂದ್ರೆ ಭಾರತ ಬಿಟ್ಟು ಬೇರೆ ದೇಶಕ್ಕೆ ಓಡಿಸಿದ್ರಲ್ಲ ಬಹಳ ಚಲೋ ಆಗಿದೆ. ಇಲ್ಲಾಂದ್ರೆ ಬೇರೆ ದೇಶಕ್ಕೆ ಬುದ್ಧನ ತತ್ವ ಹೋಗ್ತಾ ಇರ್ಲಿಲ್ಲ. ಹೌದಲ್ರಿ? ಇಡೀ ಒಂದು ಭಾರತದ ಇವತ್ತು 80ರಿಂದ 100 ಕೋಟಿ ಬೌದ್ಧ ಧರ್ಮದ ಅನುಯಾಯಿಗಳು ಜಗತ್ತಿನಲ್ಲಿ ಇರಬೇಕಾದ್ರೆ ಇವತ್ತು ಎಲ್ಲ ದೇಶಗಳಲ್ಲಿ ಹೋಗಿ ಬುದ್ಧನ ಅನುಯಾಯಿಗಳು ಆ ಧರ್ಮವನ್ನು ಪ್ರಚಾರ ಮಾಡಿದ್ರು, ಸಮಾನತೆಯನ್ನ ಸಾರಿದ್ರು ಅಂತ ತಿಳ್ಕೊಂಡು ನಾವು ನೋಡ್ತಾ ಇದ್ದೀವಿ. ಇವತ್ತು 15 ದೇಶಗಳಲ್ಲಿ ಏನ್ರಿ, ಚೀನಾ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಥೈಲ್ಯಾಂಡ್ ಇರ್ಬೋದು, ಜಪಾನ್ ಇರ್ಬೋದು, ಕಾಂಬೋಡಿಯಾ ಇರ್ಬೋದು, ಮ್ಯಾನ್ಮಾರ್ ಇರ್ಬೋದು, ಸೌತ್ ಕೊರಿಯಾ, ನಾರ್ತ್ ಕೊರಿಯಾ, ವಿಯೆಟ್ನಾಂ, ಮಲೇಷಿಯಾ ಮತ್ತು ಲಾವೋಸ್, ಮಂಗೋಲಿಯಾ, ನೇಪಾಳ, ಬಾಂಗ್ಲಾದೇಶ್, ಭೂತಾನ್, ಇಂಡೋನೇಷಿಯಾ, ಥೈವಾನ್ ಇಷ್ಟು ದೇಶಗಳಲ್ಲಿ ಬೌದ್ಧ ಧರ್ಮದ ಅನುಯಾಯಿಗಳಿಗೆ ಕಾರಣ ಏನಂದ್ರೆ ಅಂತ ಒಂದು ಬುದ್ಧನ ಶಿಷ್ಯರು ಬೇರೆ ದೇಶಗಳಲ್ಲಿ ಹೋಗಿ ಪ್ರಚಾರ ಮಾಡಿದ್ರು ಅಂತ ನಾವು ನೋಡ್ತಾ ಇದ್ದೇವೆ. ಈ ಒಂದು ದೇಶಕ್ಕೆ ಏನಾದರೂ ಶಕ್ತಿ ಕೊಡಬೇಕಾದ್ರೆ ಅದು ಮಹಾತ್ಮ ಬುದ್ಧ ಮತ್ತು ಬಸವಣ್ಣನವರು ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಈ ಒಂದು ಸಂವಿಧಾನದ ಶಕ್ತಿಯಲ್ಲಿ ನಾವು ಇವತ್ತಿನ ದಿವಸ ಸಮಾಜಕ್ಕಾಗಿ ಹೋರಾಟ ಮಾಡಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಮತ್ತು ಈ ಬುದ್ಧ ಮತ್ತು ಬಸವಣ್ಣವರು ವಿಚಾರ ಮಾಡಿ, ಬಸವಣ್ಣವರಲ್ಲೇ ಮತ್ತು ಬುದ್ಧ ರಾಜನ ಮಗ ರಾಜಕುಮಾರ್ ಸಿದ್ಧಾರ್ಥ, ಅವ್ರಿಗೆ ಯಾವುದು ಕೂಡ ಒಂದು ಶೋಷಣೆ ಆಗಲಿ, ಅಸ್ಪೃಶ್ಯತೆ ಆಗಲಿ ಅದು ಯಾರಿಗೂ ಇರಲಿಲ್ಲ. ಅವ್ರು ಶೋಷಣೆ ಒಳಗಾಗಿರ್ಲಿಲ್ಲ. ಆದರೆ ತುಳಿತಕ್ಕೊಳಗಾದ್ರ ಬಗ್ಗೆ ಹೋರಾಟವನ್ನು ಮಾಡಿ ಅವರು ಅರಮನೆಯನ್ನ ಬಿಟ್ಟು ಬರ್ತಾರೆ. ಬಸವಣ್ಣವರು ಕೂಡ ಅಷ್ಟೇ, ಅವ್ರು ಹುಟ್ಟಿದ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದಂಥವ್ರು, ಒಬ್ಬ ಪುರ ಪ್ರಮುಖರ ಮಗ ಆಗಿ ಅವರೆಷ್ಟು ಪ್ರಧಾನಮಂತ್ರಿ ಕೂಡ ಆಗ್ತಾರೆ. ಅಂತ ಶ್ರೇಷ್ಠ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ದಲಿತರಿಗಾಗಿ, ಹಿಂದುಳಿದವರಿಗಾಗಿ, ಅಸ್ಪೃಶ್ಯಗಾಗಿ ಈ ಲಿಂಗಾಯತ ಧರ್ಮವನ್ನು ಕೊಟ್ಟರು. ಆದರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದು ಬೇರೆ. ಅವ್ರು ಅನುಭವಿಸಿರ್ತಕ್ಕಂಥ ಕಷ್ಟಗಳು, ಅವ್ರು ಅನುಭವಿಸಿರ್ತಕ್ಕಂಥ ಒಂದು ನೋವುಗಳು ಅವು ಅಪಾರವಾದಂಥ. ನೀವೆಲ್ಲ ಮಹಾನಾಯಕ ಧಾರಾವಾಹಿ ನೀವೆಲ್ಲ ನೋಡ್ತೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೌದಲ್ರಿ? ಅದರಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶೋಷಣೆಗಳಾಗಿದ್ದಾರೆ, ಎಷ್ಟು ಅನ್ಯಾಯವನ್ನು ಸಹಿಸಿಕೊಂಡಿದ್ದಾರೆ ನಿಮಗೆಲ್ಲ ಗೊತ್ತಿದೆ. ಈ ಅಸ್ಪೃಶ್ಯತೆಯ ಪಿಳು ನಮ್ಮ ದೇಶದೊಳಗೆ ಎಷ್ಟು ಭಯಂಕರದೆ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಅದನ್ನು ಕೂಡ ನಡಿಬಾರ್ದು, ಅದನ್ನು ಕೂಡ ನೋಡಬಾರ್ದು, ಜನ ಜಾಗೃತ ಆಗಬಾರ್ದು ಅನ್ನುವಂತಹ ಒಂದು ಕೆಲವು ಶಕ್ತಿಗಳು ಪ್ರಯತ್ನ ಮಾಡಿದ್ರು. ಆದರೂ ಕೂಡ ಅವರು ಬಹಳ ಒಂದು ದಿಟ್ಟತನದಿಂದ ಅದನ್ನ ಮಾಡ್ತಾ ಇದ್ದಾರೆ. ಬಹಳ ಸಂತೋಷ ನಮಗೆ. ಅದಕ್ಕಾಗಿ ಈ ಜನಸಂಖ್ಯೆಗೆ ಅನುಗುಣವಾಗಿ ನೋಡ್ರಿ ಯಾರು ಹೋರಾಟ ಮಾಡ್ತಾರೆ, ಈ ಹೋರಾಟ ಯಾಕೆ ಇದು ಮಾಡ್ತಾರೆ ಅಂದ್ರೆ ಈ ನಿಮ್ಗೊಂದು ಮುಳು ತುಸ್ತದ ಅಂತ ತಿಳ್ಕೊಳ್ಳಿ. ಅರ್ಥ ಆಗ್ತದೆ ನಾವು ಹೇಳೋದು. ಈ ಮುಳು ತುಸ್ತು
ಮುಳು ಚುಚ್ಚಿದಾಗ ಏನ್ ಮಾಡ್ತಾರೆ? ಮುಳು ಚುತ್ತದ ಚೀರ್ತಾರೆ, ಹೌದಲ್ಲ? ಯಾರು ಹೋರಾಟ ಮಾಡ್ತಾರಂದ್ರೆ ಯಾರಿಗೆ ನೋವಾಗ್ಯದ ಅವ್ರು ಮಾತ್ರ ಹೋರಾಟ ಮಾಡಕ್ ನಿಂದಿರ್ತಾರೆ, ಮುಳು ಚುತ್ತದ ಚೀರ್ತಾರೆ, ಹೌದಲ್ರಿ? ಯಾರಿಗೆ ಮುಳು ಚುಚ್ಚಿಲ್ಲ ಆರಾಮ್ ಗಾದಿನ ಮಾಡ್ಕೊಂಡಾರ ಅವ್ರು ಹೋರಾಟ ಮಾಡೋದಿಲ್ಲ. ಹೋರಾಟ ಮಾಡ್ಬೇಕಾದ್ರೆ ಯಾರು ಕಷ್ಟ ಅನುಭವಿಸಿದ್ದಾರೆ, ಯಾರು ಸಮಾಜದಲ್ಲಿ ತುಳಿತಕ್ಕೊಳಗಾಗಿದ್ದಾರೆ, ಯಾರು ಅನ್ಯಾಯವನ್ನ ಇದು ಎದುರಿಸ್ತಾ ಇದ್ದಾರೆ ಅಂತವ್ರಿಗೆ ಮಾತ್ರ ಹೋರಾಟ ಮಾಡ್ಲಿಕ್ಕೆ ಬರ್ತದೆ. ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟವನ್ನ ಮಾಡಿದ್ರು? ನಮ್ಮ ದೇಶದ ಒಂದು ವಿಪರ್ಯಾಸ ರೀ. ನಮ್ಮ ದೇಶದ ಸಂವಿಧಾನ ಕೊಟ್ಟಂತವ್ರು ಆ ಗರುಡ ರಚನಾ ಸಮಿತಿ ಅಧ್ಯಕ್ಷರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ನಮ್ಮ ದೇಶದ ಮೊದಲ ಕಾನೂನು ಮಂತ್ರಿ ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವ್ರು ಕೊಟ್ಟಿರ್ತಕ್ಕಂತಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ನಮ್ಮ ದೇಶಕ್ಕೆ ಒಂದು ವೇಳೆ ಸಮತಾವಾದಿ ತಲೆಗಳು ನಮ್ಮ ದೇಶದಾಗಿದ್ರೆ ಅವ್ರು ಕಟ್ಟಿರ್ತಕ್ಕಂಥ ಪಕ್ಷ ಇವತ್ತು ಹೈ ಲೆವೆಲ್ದಾಗ ಇರಬೇಕಾಗಿದೆ. ಅದು ನಮ್ಮ ದೇಶದ ತಲೆಗಳು ಎಂತಾದ್ರು ನೀವು ತಿಳ್ಕೊಳ್ರಿ, ಯಾವ ರೀತಿಯಾಗಿ ಶೋಷಣೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕಾಗಿ ನಾವು ಸಮತಾವಾದವನ್ನ ಹೇಳ್ಬೇಕಾದ್ರೆ ಬಹಳ ಗಂಟೆದೆ ಬೇಕ್ರಿ. ಎಲ್ಲರಿಗೂ ಸಮಾನತೆ ಹೇಳಿಕ್ ಬರೋದಿಲ್ಲ, ಬೇರೆ ಸಾಮೂಹಿಕ ಬರ್ಲಿಕ್ಕೆ ಆಗೋದಿಲ್ಲ. ಬೇರೆ ಬರ್ಲಿಕ್ಕೆ ಆಗುತ್ತೆ ಅಂದ್ರೆ ಅವ್ರು ಎದುರ್ಕೋತಾರ, ಭಕ್ತರು ಏನಂತಾರೋ ಅಲ್ಲಿ ಹೋದ್ರು ಏನಂತಾರೋ ಅಂತೇಳಿ ಪೀಠದ ಆಸೆ ಇರ್ತಾರೆ. ನಾವು ಪೀಠಕ್ಕಾಗಿ ಅಥವಾ ಮಠಕ್ಕಾಗಿ ಬದುಕೋರಲ್ಲ, ನಾವು ಜಂಗಮ ದೀಕ್ಷೆ ತಗೊಂಡಿದ್ದೆ ಅದಕ್ಕಾಗಿ ಅಂದ್ರೆ ಬಸವಣ್ಣನವರ ಬುದ್ಧನ ತತ್ವಗಳನ್ನ ಪ್ರಚಾರ ಮಾಡ್ಬೇಕು ಅಂತ ನಾವು ಜಂಗಮರಾಗಲಿಕ್ಕೆ ವಿನಃ ಪೀಠಕ್ಕಾಗಿ ಅಂಟ್ಕೊಂಡು ಕೂಡೋದಲ್ಲ. ಅದು ನಾವು ನಿಜವಾದಂತಹ ಜಂಗಮ ತತ್ವ ಯಾವುದು ಅಂದ್ರೆ ಪ್ರಚಾರ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ನಾವು ನೋಡ್ತಾ ಇದ್ದೀವಿ ನಮ್ಮ ದೇಶದೊಳಗೆ 2% ಜನ 2% ಜನ 80% ಸ್ಥಾನದಾಗಿದ್ದಾರೆ. 80% ಸ್ಥಾನದಾಗಿದ್ದಾರೆ. 80% ಜನ 80% ಜನ 2% ಸ್ಥಾನದಾಗಿದ್ದಾರೆ. ಜನಸಂಖ್ಯೆ 2% ಇದ್ದವರು 80% ಸ್ಥಾನಗಳಲ್ಲಿದ್ದಾರೆ. MLA, MP, IAS ಆಫೀಸರ್, KS ಆಫೀಸರ್. 80% ಇರ್ತಕ್ಕಂಥ ಶೂದ್ರರು 2% ಸ್ಥಾನದಾಗಿದ್ದಾರೆ. ಇದೇ ವಿಪರ್ಯಾಸ ನಮ್ಮ ದೇಶ. ನಾವು ಯಾವುದೇ ಪಾರ್ಟಿ ಹೇಳಲ್ಲ, ನಾನು ಎಲ್ಲ ಪಾರ್ಟಿ ಅಲ್ಲೇ ಹೇಳ್ತಾರ. ಹಳೆಯಲ್ಲ ಮಗಳ ಗಂಡ ಅಂತಾರ, ಎಲ್ಲ ಪಾರ್ಟಿ ಒಂದೇ ಬರ್ತಾವ. ನೀವು ಕಾಂಗ್ರೆಸ್ ಅಂತ BJP ಅಂತ ಪಾರ್ಟಿ ಹೇಳಾಗಿಲ್ಲ. ನಾವು ಯಾವುದೇ ಪಕ್ಷ ಇದ್ರೂ ಕೂಡ ವ್ಯವಸ್ಥೆ ಮಾತ್ರ 80% ಜನರ ಮೇಲೆ ಶೋಷಣೆ ಯಾವತ್ತೂ ಕೂಡ ನಡೀತಾ ಇದೆ, ನಾವು ನೋಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ. ಅದಕ್ಕಾಗಿ ಇದು ಇಂಬ್ಯಾಲೆನ್ಸ್ ಇದೆ, ಅಸಮತೋಲನ ಆಗಿದೆ. ಅದಕ್ಕಾಗಿ ಯಾವುದೇ ಪಕ್ಷದ ಬಗ್ಗೆ ನಾವು ಹೇಳಲ್ಲ. ಈ ರೀತಿಯಾಗಿ ವ್ಯವಸ್ಥೆ ಇರುವಾಗ ಹೋರಾಟ ಮಾಡುವಂಥವರಿಗೆ ಬೆಂಬಲ ಕಡಿಮೆನೆ. ಮೇಡಮ್ ಅವರು ಹೇಳಿದ ಹಾಗೆ ನಾವು ಎಲ್ಲ ಜಾತಿ ಶೂದ್ರರು ದ್ರಾವಿಡರು ಈ ದೇಶದ ಮೂಲ ನಿವಾಸಿಗಳು ದ್ರಾವಿಡರು. ನಾವು ಯಾವುದೇ ಜಾತಿ ಇರ್ಬೋದು, ಶಿವಭಕ್ತರು ದ್ರಾವಿಡರು ಎಲ್ಲರೂ ಕೂಡ ಒಂದು ಕಡೆ ಕೂಡ್ತಕ್ಕಂತಹ ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡ್ತೀವಿ ಮಾತ್ರ ಈ ಶಕ್ತಿಯನ್ನು ನಾವು ಮಣಿಸ್ಲಿಕ್ಕೆ ಸಾಧ್ಯ ಇದೆ ಅಂತ ನೋಡ್ತೀವಿ. ಈಗಿನ ಒಂದು ರಾಜಕೀಯ ಪಕ್ಷಗಳು, ರಾಷ್ಟ್ರೀಯ ಪಕ್ಷಗಳು ಯಾವುದೇ ಇರಲಿ, ದಲಿತ ಮತ್ತು ಹಿಂದುಳಿದ ವರ್ಗದವರನ್ನ ಕೇವಲ ಒಂದು ವೋಟ್ ಬ್ಯಾಂಕ್ ಅಂತ ಹೇಳಿ ಅವ್ರು ವೋಟ್ ಬ್ಯಾಂಕ್ ಮತಗಳನ್ನ ತಿಳ್ಕೊಂಡಿದ್ದಾರೆ ವಿನಃ ಮನುಷ್ಯರಂತ ತಿಳ್ಕೊಂಡಾರೆ ಅಂತ ನನಗೆ ಅನ್ಸೋದಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ. ನಮಗೆ ಮುಂದುವರ್ದ ಇದೆ. ನಾವೆಲ್ಲ ಯಾರು ಗುಲಾಮರಾಗಿದ್ದೀವಿ ಅಂದ್ರೆ ಆ ಪುರೋಹಿತ ಶಾಹಿಗಳು, ಆ ಒಂದು ಜಾತಿವಾದಿಗಳ ಒಂದು ಗುಲಾಮರ ನಾವು ಆಗಿದ್ದೀವಿ. ಅದು ಹೆಂಗ್ರಿ ಅಂತಂದ್ರೆ ಧಾರ್ಮಿಕವಾಗಿ ನಮ್ಮನ್ನ ಗುಲಾಮಗಿರಿ ಒಳಗ ಇರಿಸಿದ್ದಾರೆ. ಅಂದ್ರೆ ಸಂಪ್ರದಾಯಗಳು ನಿಮ್ಮನ್ನ ಮನಸ್ಸಿಗೆ ಏನ್ ಮಾಡ್ತಾರೆ ನೋಡ್ರಿ. ಈಗ ದಿನ ಟಿವಿ ನೋಡ್ತೀರಲ್ಲ, ಮನೆಗೆ ಟಿವಿ ನೋಡ್ತೀರಿ, ಬೆಳಗ್ಗೆ ಟೈಮಿನ ಟಿವಿ ನೋಡ್ತಾರೆ. ಏನಿರ್ತಾರೆ ಟಿವಿ ಒಳಗೆ? ಇವತ್ತು ಯಾವ ವಾರ, ಇವತ್ತು ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು, ಇವತ್ತು ಎಲ್ಲಿ ಎಣ್ಣೆ ಸೇರಿ ಬರ್ಬೇಕು, ಇವತ್ತು ಶನಿವಾರ ಪೂಜೆ ಮಾಡ್ಬೇಕು, ಸೋಮವಾರ ಇಂಥ ಗುಡಿಗೆ ಹೋಗ್ರಿ, ಮಾದೇವನ ಗುಡಿಗೆ ಹೋಗ್ರಿ, ಮಂಗಳವಾರ ಇಂಥ ಗುಡಿಗೆ ಹೋಗ್ರಿ. ಅದು ಹೇಳಿ ಹೋಗ್ತಿರ್ಲ ನೀವು? ಇಲ್ಲ, ಮೊದಲ ಪ್ರತಿಜ್ಞೆ ಮಾಡ್ರಿ. ಆ ಟಿವಿದಾಗ ಹೇಳೋರಿದ್ದಾರಲ್ಲ ಅವ್ರ ಮಾತು ನಾವು ಕೇಳೋದಿಲ್ಲ, ಮುಂದೆ ಟಿವಿ ನೋಡಲ್ಲ ಅಂತ ನೀವೆಲ್ಲ ಪ್ರತಿಜ್ಞೆ ಮಾಡಿದ್ರೆ ನಿಜವಾದ ಬುದ್ಧನ ಮಕ್ಕಳು ನಾವೆಲ್ಲ, ನಿಜವಾದ ಬಸವಣ್ಣನವ್ರ ಮಕ್ಕಳು. ನೀವು ಅವ್ರು ಹೇಳಿದ್ ಕೇಳಿದ್ರೆ ಅಂದ್ರೆ ಸತ್ಯನಾಶ ಆಯ್ತದ. ಅವ್ರು ಹೆಂಗೆ ದಾರಿ ತಪ್ಪಿಸ್ತಾರಂದ್ರೆ ಇವತ್ತಿನ ದಿವಸ ಈ ಗುಡಿಗೆ ಹೋಗ್ರಿ, ಅವತ್ತಿನ ದಿವಸ ಆ ಗುಡಿಗೆ ಹೋಗ್ರಿ. ಈ ಟಿವಿಗಳೇ ನಮ್ಮನ್ನ ದಾರಿ ತಪ್ಪಿಸ್ತಾ ಇರೋ. ದಿಶಾಭೂಲ್ ಅಂತಾರ, दिशाभूल कर रहे, सारे चैनल्स हमें दिशाभूल कर रहे हैं। आज शनिवार है, आज शनि मंदिर पर जाओ, आज मंगलवार है उधर जाओ, उधर आज बुधवार है, हम सब टीवी देख के गुलाम बन गए उनका। ಅದಕ್ಕಾಗಿ ನಾನು ಮೇಡಮ್ ಸಲ ಹಿಂದಿಯಲ್ಲಿ ಹೇಳ್ತಾ ಇದ್ದೀನಿ, ಈ ಒಂದು ಟಿವಿಗಳನ್ನ ನೋಡಿ ನಾವು ಗುಲಾಮರಾಗಿದ್ದೇವೆ. ಎಲ್ಲಿ ತನಕ ನಾವು ಅವ್ರು ಗುಲಾಮರಾಗಿರ್ತೀವಿ ಅಲ್ಲಿ ತನಕ ನಮಗೆ ಸ್ವಾತಂತ್ರ್ಯ ಸಿಗೋದಿಲ್ಲ, ನಾವು ನಿಜವಾಗಿ ಒಬ್ಬ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ, ಇವತ್ತ ನೀವು ಕಷ್ಟಪಟ್ಟು ದುಡ್ಡು ಗಳಿಸಿ ಮಗಳದೆಲ್ಲ ಮದುವೆ ಮಾಡ್ತೀರಿ, ಹೌದಲ್ಲ? ಮದುವೆ ಮಾಡಿ ವರದಕ್ಷಿಣೆ ಕೊಡ್ತೀರಿ, ಇವೆಲ್ಲ ಕೊಡ್ತೀರಿ. ಅದು ಪಾಪ ಹುಡುಗ ಆಯ್ತು ಒಪ್ಕೊಳ್ತಾರೆ, ಮದುವೆ ಮಾಡ್ತೀರಿ, ಎಲ್ಲ ಮಾಡ್ತೀರಿ. ಇಷ್ಟೆಲ್ಲ ದುಡ್ದವ್ರು ನೀವು, ದುಡ್ಡು ಖರ್ಚು ಮಾಡಿದವ್ರು ನೀವು, ಮದುವೆ ಮಾಡಿಸೋರು ನೀವು, ಊಟಕ್ಕೆ ಹಾಕೋರು ನೀವು,
ತಾಳಿ ಯಾವ ಟೈಮ್ನಾಗ ಕಟ್ಟಬೇಕಂತ ಯಾರಿಗೆ ಕೇಳ್ತೀರಿ? ಎಲ್ಲಿ ತನಕ ಇದು ನಾವು ಬಿಡಲ್ಲ. ದುಡ್ಡು ಗಳಿಸಿ ಕಷ್ಟಪಟ್ಟು ಮನೆ ಕಳಿಸ್ತೀರಿ, ಮನೆಗೆ ಯಾವ ಟೈಮ್ನಾಗ ಹೋಗ್ಬೇಕು ಅಂತ ಯಾರಿಗೆ ಕೇಳ್ತೀರಿ? ಅವ ಏನ್ ಹೇಳ್ತಾನ್ರಿ, ನೀವು ಮನೆ ಕಳಿಸಿದವ್ರು ನಿಮ್ಗೆ ಯಾವ ಹೋಗ್ಬೇಕು ಅನಿಸ್ತಾವ ಹೋಗ್ರಲ್ಲ. ಬಸವಣ್ಣ ಫೋಟೋ ಇಟ್ಕೊರಿ, ಬುದ್ಧನ ಫೋಟೋ ಇಟ್ಕೊರಿ, ಮನೆಗೆ ಹೋಗ್ರಿ. ಅವ್ರಿಗೆ ಯಾಕೆ ಕೇಳ್ತಾರೆ ಏನ್ ಪೂಜೆ ಮಾಡ್ಬೇಕು ಅಂತ, ಯಾಕೆ ಹೋಮ ಮಾಡ್ಬೇಕು, ಯಾಕೆ ಹವನ ಮಾಡ್ಬೇಕು? ಅವ್ರಿಗೆ ಕೇಳಿ ಮನೆಗೆ ಹೋಗ್ಬೇಕಾ? ನೀವು ಕಷ್ಟಪಟ್ಟು ದುಡ್ದು ಮನೆ ಕಟ್ಟಿರ್ತೀರಿ, ಅವ್ರಿಗೆ ಕೇಳಿ ಅವ ಯಾವ ಟೈಮಿಗೆ ಹೇಳ್ತಾನೆ ಆ ಟೈಮಿನ ಮನೆಗೆ ಹೋಗ್ಬೇಕಾ? ಯಾವುದು ಶುಕುನ ಅಪಶಕುನ ರಾಹು ಕಾಲ ಗುಳಿಕ ಕಾಲ ಏನೋ ಇಲ್ಲ. ಬಸವಣ್ಣವ್ರು ಹೇಳ್ತಾರೆ ಎಲ್ಲ ಒಳ್ಳೆ ಕೆಲಸ ಮಾಡುವಂತ ಕಾಲ ಅದು ಒಳ್ಳೆ ಕಾಲ, ಕೆಟ್ಟ ಕೆಲಸ ಮಾಡುವಂತ ಕಾಲ ಅದು ಕೆಟ್ಟ ಕಾಲ. ಪಂಚಾಂಗ ನೋಡೋದು ಮತ್ತೆ ಮೊದಲು ಬೇಡ್ರಿ, ಪಂಚಾಂಗ ನೋಡೋದು ಮೊದಲು ಬೇಡ್ರಿ, ಮುಹೂರ್ತ ಕೇಳೋದು ಮೊದಲು ಬೇಡ್ರಿ. ಯಾರು ಕೂಡ ಬಸವ ಭಕ್ತರಾದಂಥವರು ಮುಹೂರ್ತಗಳನ್ನ ನೋಡಬಾರ್ದು, ಶಕುನ ಅಪಶಕುನ ನೋಡಬಾರ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿ ಲಿಂಗಾಯತರಲ್ಲಿ ಜಾಸ್ತಿ, ಕರ್ನಾಟಕದೊಳಗೆ ಲಿಂಗಾಯತರ ಸಂಖ್ಯೆನೇ ಜಾಸ್ತಿ ಇದೆ. ನಾವೆಲ್ಲ ಬಸವ ತತ್ವವನ್ನ ಪಾಲಿಸಬೇಕು. ಮತ್ತು ಎಲ್ಲ ಜಾತಿ ಮತ ಪಂಥ ವರ್ಗ ವರ್ಣದವ್ರನ್ನ ತಗೊಂಡು ಹೋಗ್ತಕ್ಕಂಥ ಶಕ್ತಿ ಇದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡ್ರಿ, ಈಗ ಗಾಂಧಿ ಜಯಂತಿ, ಬಸವ ಜಯಂತಿ, ಅಂಬೇಡ್ಕರ್ ಜಯಂತಿ ಎಲ್ಲರೂ ಮಾಡ್ತಾರೆ. ಆದ್ರೆ ಬುದ್ಧನ ಜಯಂತಿ ಅಥವಾ ಅಂಬೇಡ್ಕರ್ ಜಯಂತಿ ಎಲ್ಲ ಆಗ್ತದಂದ್ರೆ ದಲಿತರ ಕೇರಿ ಒಳಗೆ ಮಾಡ್ತಾರೆ. ನಾ ಇದ್ದಿದ್ದು ವಾಸ್ತವ ಹೇಳ್ತಾ ಇದ್ದೆ, ದಲಿತರ ಕೇರಿ ಒಳಗೆ ಅಂಬೇಡ್ಕರ್ ಜಯಂತಿ ಆಗ, ಹೌದಲ್ರಿ? ಆದ್ರೆ ಭಾರತಕ್ಕೆ ಸಂವಿಧಾನ ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ದಲಿತಕ್ಕೆ ಸೀಮಿತ ಆಗಿದ್ದಾರೆ. ಇಡೀ ಮಾನವ ಕುಲ ಎಲ್ಲ ಒಂದೇ ಅಂತ ಹೇಳಿರ್ತಕ್ಕಂಥ ಬಸವಣ್ಣನವರು ಕೇವಲ ಲಿಂಗಾಯತರಿಗೆ ಮಾತ್ರ ಸೀಮಿತ ಆಗಬಾರ್ದು, ಎಲ್ಲ ಮಹತ್ರು ಎಲ್ಲರಿಗೂ ಸಂಬಂಧಪಟ್ಟಂತವ್ರು. ಅದಕ್ಕಾಗಿ ಇವತ್ತೆಲ್ಲ ದಲಿತ ಸಂಘಟನೆಗಳು ಬುದ್ಧ, ಬಸವ, ಅಂಬೇಡ್ಕರ್ ಅನ್ನುವಂತ ಒಂದು ತತ್ವವನ್ನು ಇಟ್ಕೊಂಡು ಹೊರಟಿದ್ದಾರೆ. ಅದೇ ರೀತಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಒಂದು ಜಾತಿಗೆ ಸೀಮಿತ ಆಗಬಾರ್ದು. ಒಂದ್ಸಲ ಗುರುನಾನಕರು ಒಂದು ಕ್ಷೇತ್ರಕ್ಕೆ ಹೋಗಿರ್ತಾರೆ. ಹೋದಾಗ ಅಲ್ಲಿ ರಾತ್ರಿ ಮಲ್ಕೊಂಡಿರ್ತಾರೆ, ಸುಸ್ತಾಗಿ ನಡ್ಕೊಂಡು ಹೋಗಿರ್ತಾರೆ. ಅವರು ಈ ಕಡೆ ಕಾಲ್ ಮಾಡಿ ಮಲ್ಕೊಂಡಿರ್ತಾರೆ. ಒಬ್ಬ ಶಿಷ್ಯ ಬರ್ತಾನೆ, ಅವ್ರು ಅಲ್ಲಿನ ದೇವಸ್ಥಾನದವರು ಬಂದು ಏನ್ ಮಾಡ್ತಾರೆ, ಈ ಕಡೆ ರಾಮೇಶ್ವರದ ಇದು ರಾಮನ ಕಡೆ ಕಾಲ್ ಮಾಡಿ ಮಲಗಬಾರ್ದು ಅಂತ ಹೇಳಿ ಎಬ್ಬಿಸ್ತಾರೆ. ಅವ್ ದಕ್ಷಿಣ ಮುಖ ಮಾಡಿ ಮಾಡ್ಕೊಳ್ಳೆ ಹಂಗೆ ಎಬ್ಬಿಸ್ಬಿಡ್ತಾರೆ. ಉತ್ತರ ಕಡೆ ಕಾಲ್ ಮಾಡಿ ಮಲ್ಕೊಂಡ್ರು. ಮತ್ತೊಬ್ಬ ಬರ್ತಾರೆ, ಈ ಕಡೆಗೆ ಅಯೋಧ್ಯೆ ಇದೆ ರಾಮನ ಕಡೆ, ಅದಕ್ಕೆ ಇದು ಉತ್ತರದ ದಿಕ್ಕೆ ಈ ಕಡೆ ಕಾಲ್ ಮಾಡಬೇಡ. ಅವಾಗ ಗುರುನಾನಕರು ಎದ್ದು ನಿಂತು ಹೇಳ್ತಾರೆ, ನೋಡಪ್ಪ ನಾ ಎದ್ದಿರ್ತೀನಿ, ದೇವ್ರು ಯಾವ ಕಡೆ ಇಲ್ಲ ಆ ಕಡೆ ಕಾಲ್ ಮಾಡಿ ನನಗೆ ಮಲಗಿಸು ಅಂತ ಹೇಳ್ತಾರೆ. ದೇವ್ರು ಯಾವ ಕಡೆ ಇಲ್ಲ ಹೇಳ್ರಿ. ಅದಕ್ಕೆ ಬಸವಣ್ಣ ಹೇಳ್ತಾರೆ, ಲಿಂಗದೇವ ನೀನು ಸರ್ವವ್ಯಾಪಿಯಾಗಿರುವೆ, ಲಿಂಗದೇವ ನೀನು ಸರ್ವಶಕ್ತನಾಗಿರುವೆ. ಆ ಸೃಷ್ಟಿಕರ್ತ ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಜ್ಞ, ಸರ್ವತೋಮುಖ. ನಾವು ದ್ರಾವಿಡರು ದಕ್ಷಿಣ ಭಾಗದಲ್ಲಿ ಇರೋದ್ರಿಂದ, ಈ ಒಂದು ಶಿವಭಕ್ತರು ಇರೋದ್ರಿಂದ, ರಾವಣ ದ್ರಾವಿಡ ನಾಯಕರಾಗಿರೋದ್ರಿಂದ ಈ ಕಡೆ ದಕ್ಷಿಣ ಭಾರತದ ಜನರಿಗೆ ಏನಂತಾರೆ, ಅವರು ದ್ರಾವಿಡಿಯನ್ನು ಶಿವಧರರು ಅಂತಾರೆ, ರಾಕ್ಷಸರು ಅಂತಾರೆ. ಅದಕ್ಕೆ ರಾವಣ ಏನ್ ಮಾಡಿದ್ರು, ರಾಕ್ಷಸ ಮಾಡ್ಬಿಟ್ರು. ಆದ್ರೆ ಶಿವಭಕ್ತ ಅವನು. ಅದಕ್ಕೆ ದಕ್ಷಿಣ ಅಂದ್ರೆ ರಾಕ್ಷಿ ದಿಕ್ಕು, ಆ ಕಡೆಗೆ ಮುಖ ಮಾಡಿ ಕೂಡಬಾರ್ದು. ನೀವು ಬಿಡ್ರಿ, ನಾವ್ ಯಾವ್ದಾರ ಮನೆಗೆ ಈಗ ಶರಣ ಮೇಳ ಪ್ರಚಾರ ಇದಕ್ಕೆಲ್ಲ ಕಲ್ಯಾಣಪುರ ಪ್ರಚಾರಕ್ಕ ಧರ್ಮ ಪ್ರಚಾರಕ್ಕೆ ಹೋದಾಗ ನಮಗೆ ಕೇಳ್ತಾರ, ನಿಮ್ಗೆ ಯಾವ ದಿಕ್ಕಿಗೆ ಮುಖ ಮಾಡಿ ಕುರ್ಚಿ ಹಾಕ್ಬೇಕ್ರಿ ಅಪ್ಪ ಅಂತ ಕೇಳ್ತಾರೆ. ಯಾವ ದಿಕ್ಕಿಗೆ ಮುಖ ಮಾಡಿ ಕೂತ್ರೆ ಏನೈತ್ರಿ? ಎಲ್ಲಾ ದಿಕ್ಕುಗಳಲ್ಲಿ ಪರಮಾತ್ಮ ಇರ್ತಾನೆ. ಎಲ್ಲ ನಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕು. ಅದಕ್ಕಾಗಿ ನಾವು ಇಲ್ಲಿ ಗುರು ಬಸವಣ್ಣ ಹೇಳ್ತಾರೆ, ಗುಡಿ ಕಟ್ತಕ್ಕಂಥವ್ರು ಶೂದ್ರರು, ಮೂರ್ತಿ ಕಟ್ಟತಕ್ಕಂಥವ್ರು ಶೂದ್ರರು, ದನ ಕಾಯ್ತಕ್ಕಂಥವ್ರು ಶೂದ್ರರು, ಆದ್ರೆ ಹಾಲು ಮೊಸರು ಬೆಣ್ಣೆ ತುಪ್ಪ ತಿನ್ನೋರು ಅವ್ರು ಶ್ರೇಷ್ಠ. ಗುರಿ ಕಾಯೋರು ಕನಿಷ್ಠ, ಹಾಲು ತುಪ್ಪ ತಿನ್ನೋರು ಶ್ರೇಷ್ಠ. ಈ ನಮ್ಮ ದೇಶದೊಳಗೆ ಇದು ಎಲ್ಲಿ ತನಕ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ, ಅಲ್ಲಿ ತನಕ ಈ ಶೋಷಣೆ ಇರ್ತದೆ. ಕೆಲವ್ರು ಹೇಳ್ತಾರೆ, ಗುಡಿ ಸ್ಥಾಪನೆ ಮಾಡ್ತಾರಲ್ಲ, ಮಾಡಿದ್ರೆ ಮೂರ್ತಿ ಕೂಡಿಸ್ತಾರೆ. ಅದು ಇವೇ ಕಳೆದಿದ್ದಿರ್ತದೆ. ಹೊಂಟ್ರು ದಲಿತರು ಇವೇ ಮೂರ್ತಿ ಮಾಡೋದು. ಯಾರು ಬೇರೆಯವ್ರದ್ದು ಯಾರು ಮೂರ್ತಿ ಮಾಡ್ತಾರೆ ಎಂದು ಮಾಡಲ್ಲ, ಇವರೇ ಕಳೆದಿ ತಂದು ಕೂಡ್ತಾರ. ನಾವಾದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ, ಹೌದಲ್ರಿ? ವೇದ ಮಂತ್ರಗಳನ್ನ ಹೇಳಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ. ನಾವು ಎಲ್ಲ ನೋಡಿದೀವಿ. ಯಾವ ವೇದಗಳಲ್ಲಿ ಯಾವ ವೇದ ಮಂತ್ರನೂ ಕೂಡ ಅಂತದಿಲ್ಲ. ಈ ಕಲ್ಲಿನ ಮೂರ್ತಿ ಒಳಗ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಯಾವ ಮಂತ್ರದಿಂದಲೂ ಸಾಧ್ಯ ಇಲ್ಲ. ಮೂರ್ತಿ ಒಳಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ರೆ ಆ ಮೂರ್ತಿ ಅವ್ರ ಪ್ರಾಣ ಪ್ರತಿಷ್ಠಾಪನೆ ಮಾಡೋಣ ಬಂದು ಓಡಾಡ್ಬೇಕು, ಒಂದು 4 ಹೆಜ್ಜೆ ಮುಂದಕ್ಕೆ ಬರ್ಲಿ ನೋಡ. ಬರ್ತದೇನ್ರಿ? ಪ್ರಾಣ ಪ್ರತಿಷ್ಠಾಪನೆ ಬರ್ಬೇಕಲ್ಲ. ಒಂದ್ ವೇಳೆ ನಿಮ್ಮ ಮಂತ್ರದೊಳಗೆ ಆ ಶಕ್ತಿ ಇದ್ರ, ಈ ಕೊರೋನಾ ಕೋವಿಡ್-19 ಲಕ್ಷಾಂತರ ಜನ ಸತ್ರಲ್ಲ, ಅವ್ರಿಗೆ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಾಗಿತ್ತು. ಅವಾಗೆಲ್ಲ ಹೋಗಿದ್ರು. ಸತ್ತವ್ರಿಗೆ ಪ್ರಾಣ ತುಂಬ್ರಲ್ಲ,
ಕಲ್ಲಿನೊಳಗೆ ಪ್ರಾಣ ತುಂಬಲಾಕ್ ಬರ್ತಂದ್ರೆ ಸತ್ತಂತ ವ್ಯಕ್ತಿಗಳಿಗೆ ಪ್ರಾಣ ತುಂಬಬೇಕಾಗಿತ್ತಲ್ಲ. ಯಾವ ಮಂತ್ರಿಗಳಿಗೂ ಅಂತ ಪ್ರಾಣ ತುಂಬತಕ್ಕಂಥ ಶಕ್ತಿ ಇಲ್ಲ. ಇವೆಲ್ಲ ಶೋಷಣೆ ಮಾಡ್ತಕ್ಕಂಥ ಒಂದು ಸಾಧನ ಆಯ್ತು ನಮ್ಮ ದೇಶದಲ್ಲಿ. ಅದಕ್ಕಾಗಿ ನಾವು ಅರ್ಥ ಮಾಡ್ಕೋಬೇಕು, ನಾವೇ ದೇವರ ಸ್ವರೂಪ, ನಮ್ಮೊಳಗೆ ಆತ್ಮ ಇದೆ. ನಾವು ಸ್ವಚ್ಛ ಮನಸ್ಸಿಂದ ದುಡಿಬೇಕು. ಪರಮಾತ್ಮನ ಒಂದು ಗುರು. ಅದಕ್ಕೆ ಬಸವಾದಿ ಶರಣ ಹೇಳ್ತಾರೆ, ಈ ಸಮಾಜದಲ್ಲಿ ಜಂಗಮವೇ ಲಿಂಗ ತಿಳಿಬೇಕು ಅಂದ್ರೆ ಸಮಾಜವನ್ನ ದೇವರ ಅಂತ ತಿಳ್ಕೋಬೇಕು. ನಮ್ಮ ಎದುರಿಗಿರ್ತಕ್ಕಂಥ ಒಂದು ಸೃಷ್ಟಿ, ಈ ಒಂದು ಸಮಾಜನೇ ನಮಗೆ ದೇವರ ಸ್ವರೂಪ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾರಿಂದಲೂ ಕೂಡ ಈ ಪ್ರಾಣ ಪ್ರತಿಷ್ಠೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಯಾವುದೇ ಒಂದು ಸಾಮಾಜಿಕ ಹೋರಾಟಗಾರ ಅವ್ರು ಹೋರಾಟ ಶುರು ಮಾಡ್ಬೇಕಾದ್ರೆ ವಿರೋಧ ಎಲ್ಲಿ ಶುರು ಆಗ್ತದೆ ಅಂದ್ರೆ ಮನೆಯಿಂದ ಶುರು ಆಗ್ತದೆ. ಹೌದಲ್ಲಿ ಈಗ ನೋಡ್ರಿ, ಬಹುಶಃ ನಾನು ಅನುಭವ ಹೇಳ್ತೀನಿ. ನಮೀಗ ಮರಿದೇವರು ಇದ್ದಾರಪ್ಪ, ನಡುವಿನ ಕೇರಿಯವರು, ಅವ್ರಿಗೆ ಹೋರಾಟ ಮಾಡ್ತಾರೆ. ಮಾಡಕ್ ಬಹುಶಃ ನೀವು ನಿಜವಾಗಿ ಹೇಳ್ರಿ, ನಿಮ್ಮ ಮನೆಯೊಳಗೆ ಎಲ್ಲರೂ ಬಹಳ ಖುಷಿಯಾದಾಗಲಿಲ್ಲ. ಇವ್ರಿಗೇನು ಹುಚ್ಚೋದ್ರ ಕೆಲಸ ಇಲ್ಲ, ಅದಕ್ಕೆ ಹಳ್ಳಿ ತಿರುಗಾಡ್ತಾನೆ ಸಹಿ ಮಾಡಿಸ್ಕೊತಾ ಇರ್ತಾರೆ ಅಂತಾರಿಲ್ರಿ. ಸಾಮಾಜಿಕ ಹೋರಾಟಗಾರರಿಗೆ ಮನೆಯೊಳಗೆ ವಿರೋಧ ಆಗ್ತವೆ. ಇವ್ರಿಗೇನು ಕೆಲಸ ಇಲ್ಲ, ಅವ ಮಗ ಹಿಂಗೆ ಗೌರ್ಮೆಂಟ್ ನೌಕರಿ ಮಾಡಿ ಮಜಾನಾಗ ಅದನ್ನ ಗಂಡ ಹೇಳ್ತೀನಿ, ಇವಾಗ ಮರಿದವ್ರು ಮಾತ್ರ ಹಿಂಗೆ ಓಡಾಡ್ತಾನೆ ಹಳ್ಳಿಗಳಿಗೆ ಅಂತ. ಸಾಮಾಜಿಕ ಹೋರಾಟಗಾರರಿಗೆ ಸಮಸ್ಯೆ ಶುರುವಾಗೋದು ಮನೆಯಿಂದ. ಅಕ್ಕ ತಂಗಿಯರು, ಅವ್ವ ಅಪ್ಪ, ಇದೇ ಕೆಲಸ ಮಾಡು ಅಂತ, ಅದಲ್ಲ ಇದೇ ಕೆಲಸ ಮಾಡಿ ಹಿಂಗೆ ತಿರುಗಾಡಿ ಸಹಿ ಮಾಡಿಸ್ಕೊತಂತ. ಅಂದ್ರೆ ಹೋರಾಟ ಶುರು ಆಗೋದು ಎಲ್ಲಿ ಅಂದ್ರೆ ಮನೆಯಿಂದ ವಿರೋಧ ಶುರು ಆಗ್ತದೆ. ಆಮೇಲೆ ಬಂಧುಗಳಿಂದ ಆಗ್ತದೆ. ಎಲ್ಲರೂ ಹಾದಿಗೆ ಹತ್ತದ್ರೆ ಒಬ್ಬ ಹಿಂಗೆ ಸಂಘಟನೆ ಅಂತ ಓಡಾಡ್ತಾ ಇದ್ದಂತೆ ಅಂತ ಬಂಧುಗಳು ವಿರೋಧ ಮಾಡ್ತಾರೆ. ಆಮೇಲೆ ಎಲ್ಲರೂ ವಿರೋಧ ಮಾಡ್ತಾರೆ. ಈಗ ನೋಡ್ರಿ, ಒಬ್ಬ ಸಾಮಾಜಿಕ ಹೋರಾಟಗಾರ ಅದರಂದ್ರೆ ಯಾರು ಹೇಳ್ಕೊಡೋದಿಲ್ಲ. ಆಫೀಸರ್ ಅದನಪ್ಪ, ಅವ್ರು KS ಮುಗಿದ ಇಂಜಿನಿಯರ್ ಅದನ್ನ ತಿಂಗಳಿಗೆ 5 ಲಕ್ಷ ಗಳಿಸ್ತಾನಂದ್ರೆ ಬೇಗ ಕೊಡ್ತಾರೆ. ರೈತ ಅದಂದ್ರೆ ಹೇಳ್ಕೊಡೋದಿಲ್ಲ ಯಾರು. ಯಾಕಂದ್ರೆ ರೈತರು ಬೆನ್ನೆಲುಬೆ ಮುರಿದು ಬಿಟ್ಟಾರೆ ರಾಜಕಾರಣಿಗಳೆಲ್ಲ. ರೈತರಿಗೆ ಯಾರು ಹೇಳ್ಕೊಡಲ್ಲ. ಡ್ಯೂಟಿ ಗಳಿಸೋದ ಡಾಕ್ಟರ್ ಇರಬೇಕು, ಇಂಜಿನಿಯರ್ ಇರಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಇರಬೇಕು, ತಿಂಗಳಿಗೆ 2 ಲಕ್ಷ ಗಳಿಸೋರು ಇರ್ಬೇಕು. ಆದ್ರೆ ಹೋರಾಟಗಾರರಿಗೆ ಎಲ್ಲಿ ಹಿನ್ನಡೆ ಆಗ್ತಾ ಇದೆ ಅಂದ್ರೆ ಅವ್ರ ಮನೆಯಲ್ಲಿ ಪ್ರೋತ್ಸಾಹ ಸಿಗ್ಬೇಕು, ಅವರ ಪರಿಸರ ಸುತ್ತಲಿನ ಜನ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ಏನ್ರಿ, ಶಿವಲಿಂಗಪ್ಪ ಅವರು ರಾಜ್ಯಾಧ್ಯಕ್ಷರಿದ್ದಾರೆ, ಅವರು ಈ ಎಲ್ಲ ಸಾಕಷ್ಟು ಅನುಭವಿಸಿರ್ತಾರೆ. ಅಂದ್ರೆ ನಾವು ಸಂಘಟನೆ ಮಾಡೋದು ಬಹಳ ಕಷ್ಟ ಇದೆ. ನಮ್ಮ ಗುರುಗಳು ಲಿಂಗಾನಂದ ಮಹಾಸ್ವಾಮೀಜಿ ಹೇಳ್ತಿರು ಏನಂದ್ರೆ, ದನ ಕಾಯೋದು ಬಹಳ ಸುಲಭ ರೀ, ಈ ಜನ ಕಾಯೋದು ಬಹಳ ಕಷ್ಟ ಅಂತ. ಒಂದು ಕರೆಯಲ್ಲೇ ಬಂದು ಹೋಗ್ಬಿಡ್ತದ, ಒಂದು ಕೂರ್ಸದ ಮತ್ತೊಂದು ಓಡ್ತದ, ನನಗೆ ಹಾರ ಹಾಕಿಲ್ಲ, ನನಗೆ ಯಾರು ಕೂರಿಸಿಲ್ಲ. ಇವು ಸಾಮಾಜಿಕ ಹೋರಾಟಗಾರರಿಗೆ ಇವು ಬಹಳ ಸಣ್ಣ ಅನ್ನಿಸ್ತಾವ ನಿಮ್ಗೆ. ಅವ್ರಿಗೆ ಬಹಳ ದೊಡ್ಡ ದೊಡ್ಡ ಸಮಸ್ಯೆಗಳಿವೆಲ್ಲ. ಎಲ್ಲರನ್ನ ಕಟ್ಕೊಂಡು ಹೋಗ್ಬೇಕಾದ್ರೆ ಬಹಳ ಕಷ್ಟ ಇದೆ. ಎಲ್ಲ ಜಾತಿಯವ್ರನ್ನ, ಎಲ್ಲ ಪಂಥದವ್ರನ್ನ, ಎಲ್ಲ ವರ್ಗದವ್ರನ್ನ, ಎಲ್ಲ ಧರ್ಮದವ್ರನ್ನ ಕೂರಿಸ್ಕೊಂಡು ಹೋಗೋದು ಬಹಳ ಕಷ್ಟ ಇದೆ. ಅದಕ್ಕಾಗಿ ಇವನ್ನೆಲ್ಲ ತಿಳ್ಕೊಂಡೇ ನಾವು ಮುನ್ನುಗ್ಬೇಕು. ಒಂದು ಮಾತು ಹೇಳ್ತಾರೆ ಏನಂದ್ರೆ, ಯಾವಾಗಲೂ ಸಮಾಜ ಹೆಂಗಿರ್ತದೆ ಕೇಳ್ರಿ, ಲಕ್ಷ ಕಟ್ಟು ಕೇಳ್ರಿ. ಸಮಾಜ ಹೆಂಗಿರ್ತಂದ್ರೆ, ನೀನು ಚಿರಂಜೀವಿ ಆಗಿರೋಪ್ಪ, ನೀನು ಸಾವು ಬರಬಾರ್ದು ಅಂತ ಅಮೃತ ಉಣಿಸ್ತಕ್ಕಂಥ ಕೈಗಳಿಗೆ, ಅಮೃತ ಉಣಿಸ್ತಕ್ಕಂಥ ಕೈಗಳಿಗೆ ಈ ಸಮಾಜ ಏನ್ ಮಾಡ್ತಂದ್ರೆ ಹಚ್ತದೆ. ಆದ್ರೆ ವಿಷ ಉಣಿಸ್ತಕ್ಕಂಥ ಕೈಗೆ ಏನ್ ಮಾಡ್ತಂದ್ರೆ ಪ್ರೀತಿಯಿಂದ ತುಂಬಿಸ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ, ಮಾಡ್ತದೆ. ಅದಕ್ಕಾಗಿ ನಾವು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅಂತ ಹೋದಾಗ ಸಮಸ್ಯೆಗಳು ಬಂದೇ ಬರ್ತವೆ. ಇವತ್ತಿನ ದಿವಸ ಡಾಕ್ಟರ್ ಆನಂದ್ ತೀರ್ಥಮುಡಿ ಅವರು ಇರ್ಬೋದು, ಎಲ್ಲ ಸಾಮಾಜಿಕ ಹೋರಾಟಗಾರರಿಗೆ ಇರ್ತಕ್ಕಂಥ ಸಮಸ್ಯೆಗಳು ಇದು ಪ್ರತಿಯೊಬ್ಬರು ಕೂಡ ಬಂದೇ ಬರ್ತವೆ. ಈ ಸಮಸ್ಯೆಗಳು ಇದ್ದೇ ಇರ್ತವೆ ಅನ್ನುವಂಥ ಒಂದು ಮನೋಬಲದಿಂದ ನಾವು ಮುಂದೆ ಹೋಗ್ಬೇಕು ಅನ್ನೋ ನಾವು ನೋಡ್ತಾ ಇದ್ದೀವಿ. ಈ ದೇಶದ ಒಂದು ವಿಚಿತ್ರ ವಾತಾವರಣ ನಮ್ಮ ದೇಶದಲ್ಲಿ. ಒಂದು ಕಡೆ ರಾಮನಿಗೆ ಜಯಕಾರ, ರಾಮ ಮಂದಿರ ಕಟ್ತಕ್ಕಂಥದ್ದು, ಇದಕ್ಕೆ ಗಾಂಧೀಜಿಯವರಿಗೆ ಜಯವಾಗಲಿ. ಇದು ನಿಮ್ಗೆಲ್ಲ ಗೊತ್ತಿರ್ತೀವಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ತೀರಿ. ಆ ಮಹಾತ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಿರ್ತಕ್ಕಂಥ ಗೋಡ್ಸೆಯವರ ಫೋಟೋ ಇಟ್ಕೊಂಡು ಪೂಜೆ ಮಾಡುವಂತ ಜನರು ನಮ್ಮ ದೇಶದೊಳಗಿದ್ದಾರೆ. ನಾಥೂರಾಮ್ ಗೋಡ್ಸೆ ಪೂಜೆ ಮಾಡುವಂತ ಜನರಿಗೆ ನಾನು ನೋಡಿದ್ದೀನಿ ದಿಲ್ಲಿ ಒಳಗೆ. ಮಹಾತ್ಮ ಗಾಂಧೀಜಿಯವರ ಆದರ್ಶಗಳನ್ನ ಅವ್ರು ಕೊಂದು ಅವರನ್ನೇ ಕೊಂದು ಹಾಕಿರ್ತಕ್ಕಂಥ ಗೋಡ್ಸೆ ಪೂಜೆ ಮಾಡುವಂತಾರೆ ನಮ್ಮ ದೇಶದಲ್ಲಿ ಇರ್ಬೇಕಾದ್ರೆ ಇದಕ್ಕೊಂದು ವೈಪರೀತ್ಯ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಒಂದು ವಿಪರ್ಯಾಸ ಇವೆಲ್ಲವನ್ನು ಎದುರಿಸ್ಕೊಂಡು ನಾವು ಸಮಾಜಕ್ಕಾಗಿ ದುಡಿಬೇಕಾಗ್ತದೆ. ಮಹಾತ್ಮ ಗಾಂಧೀಜಿಯವರ ಮೂರ್ತಿಗಳನ್ನ ಇಂಗ್ಲೆಂಡ್ನಲ್ಲಿ ಬ್ರಿಟಿಷರು ಮೂರ್ತಿ ಸ್ಥಾಪನೆ, ಪ್ರತಿಮೆ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. 15 ದೇಶಗಳಲ್ಲಿ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಗುರು ಬಸವಣ್ಣವರ ಸ್ಥಾಪನೆ ಲಂಡನ್ನಲ್ಲಿ ಪಾರ್ಲಿಮೆಂಟ್ ಮುಂದೆ ಸ್ಥಾಪನೆ ಆಯ್ತು, ನಿಮಗೆಲ್ಲ ಗೊತ್ತಿದೆ. ಇಂತಹ ಒಂದು ಮಹಾತ್ಮನ ವಿದೇಶದವರು ಸ್ವಾಗತ ಮಾಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಬಸವಣ್ಣ ಅಂದ್ರೆ 4 ಕಾಡು, 2 ಕೊಂಬು, 1 ಬಾಲ ಇರ್ತಕ್ಕಂಥ ಬಸವೇಶ್ವರ ದೇವಸ್ಥಾನದಲ್ಲಿ ಅದೇ ಮೂರ್ತಿ ಇರೋದು ಇವತ್ತಿಗೂ ಎಲ್ಲ ಕಡೆ. ಇದು ಒಂದು ವಿಪರ್ಯಾಸ. ಹಾಗಾದ್ರೆ ಎತ್ತು ಬಸವ ವಚನ ಬರೀತದೇನ್ರಿ, ಕಳಬೇಡ ಕೊಲಬೇಡ ಹುಸಿಯ ನುಡಿ ಅರಬೇಡ ಅಂತ ಹೇಳಿದ ಬಸವಣ್ಣವ್ರು ಯಾರು? ಇವತ್ತು ನಾವು ಪೂಜೆ ಮಾಡ್ತಾ ಇರುವಂತ ಬಸವಣ್ಣಯ್ಯ.
ಅದ ಬಾಲ ಕೊಂಡಿರ್ತಕ್ಕಂಥ ಎತ್ತಿಗೆ ನಾವು ಬಸವಣ್ಣ ತಿಳ್ಕೊಂಡ್ವಿ. 900 ವರ್ಷ ಆದ್ರೂ ಕೂಡ ಇದು ನಮ್ಮ ದೇಶದ ಒಂದು ದುರಂತ. ಇಂತಹ ಮಹಾತ್ಮರು, ವಿಶ್ವಗುರು ಗೌತಮ ಬುದ್ಧ ಮತ್ತು ಗುರುನಾನಕರು, ಮಹಾವೀರರು, ಇಂತಹ ಮಹಾತ್ಮರು, ಪ್ರವಾದಿಗಳು ಹುಟ್ಟಿರ್ತಕ್ಕಂಥ ದೇಶದಲ್ಲಿ ಇಂತಹ ಒಂದು ವಿಪರ್ಯಾಸ ಇದೆ. ಅದಕ್ಕಾಗಿ ನಾವಿವತ್ತು ದಲಿತರು ಮತ್ತು ಬಲಿತರು, ಮೇಲ್ವರ್ಗದವರು, ಕೆಳ ವರ್ಗದವರು ಅಂತಕ್ಕಂತಹ ಒಂದು ಗ್ಯಾಪ್ ಕಡಿಮೆ ಆದಾಗ ಮತ್ತು ಅವರಿಗೆ ಜನಜಾಗೃತಿ ಮೂಡಿಸಿದಾಗ ನಿಮ್ಮಲ್ಲೇ ನಾವು ಕೀಳು ಅನ್ನುವಂಥ ಕೀಳರಿಮೆ ಇರಬಾರ್ದು. ಶ್ರೇಷ್ಠ ಜಾತಿಯವರಲ್ಲಿ ನಾವು ಶ್ರೇಷ್ಠ ಅನ್ನುವಂಥ ಬೇರರಿಮೆ ಇರಬಾರ್ದು. ಇವೆರಡೂ ಕೂಡ ಕಡಿಮೆ ಆದಾಗ ಏನಾಗ್ತಂದ್ರೆ ಎಲ್ಲರಲ್ಲಿ ಸಮಾನತೆ ಬರ್ತದೆ. ಸೇಡಿನ ಭಾವನೆಯಿಂದ ಬರೋದಿಲ್ಲ. ಇವತ್ತು ಬಸವಾದಿ ಶರಣರ ವಚನಗಳು ಎಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡ್ತವೆ, ಮೇಲ್ವರ್ಗದವರಿಗೆ, ಕೆಳವರ್ಗದವರಿಗೆ. ಅದಕ್ಕಾಗಿನೇ ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಬಸವಣ್ಣ ತತ್ವ ಒಪ್ಕೊಳ್ತಾ ಇದ್ದಾರೆ, ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇಂತಹ ಸಮತಾವಾದದ ನಾಯಕ ಬಸವಣ್ಣನವರು. ಇವತ್ತು ನಾವು ಸಾರೆ ಜಹಾಸೆ ಅಚ್ಚ ಅಂತ ತಿಳ್ಕೊಂಡು ಹಾಡ್ತೀವಿ, ಹೌದಲ್ರಿ? ಏನಾದ್ರು ಸಾರೆ ಜಹಾಸೆ ಅಚ್ಚ ಅಂದ್ರೆ ಇಲ್ಲಿರ್ತಕ್ಕಂಥ ಜಾತೀಯತೆ, ಅಸ್ಪೃಶ್ಯತೆ ಇವೆಲ್ಲವನ್ನು ನೋಡಿದಾಗ ಬೇರೆ ದೇಶೀಯರು ಅವರಿಗೆ ಒಂದು ನಾಚ್ತಕ್ಕಂತಹ, ನಮಗೆ ಅವಮಾನ ಆಗ್ತಕ್ಕಂಥದ್ದು. ಇವತ್ತಿನ ದಿವಸ ನಮ್ಮ ದೇಶ ಸುಂದರವಾಗಿ ಇರಬೇಕು ಅಂದ್ರೆ ನಾವೆಲ್ಲರೂ ಕೂಡ ಆ ಸಮತಾವಾದಿಗಳು, ಮಹಾತ್ಮರು, ಬುದ್ಧ, ಬಸವಣ್ಣವರು ಮತ್ತು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದೊಳಗೆ ಎಲ್ಲ ವಚನ ಸಾಹಿತ್ಯದಾಗಿರೋ ತತ್ವನೇ ಎಲ್ಲ ಸಂವಿಧಾನದಲ್ಲಿ ಇರೋದ್ರಿಂದ ಸಂವಿಧಾನ ಪ್ರಿಯ ಬಂದಾಗ ವೆಲ್ಫೇರ್ ಸ್ಟೇಟ್ ಅಂತಿದೆ, ಕಲ್ಯಾಣ ರಾಜ್ಯ. ಅದರ ಬಸವಣ್ಣ ಉದ್ದೇಶ ಏನಿತ್ತಂದ್ರೆ ಅದು ಕೂಡ ಕಲ್ಯಾಣ ರಾಜ್ಯ ನಿರ್ಮಾಣ ಆಗಿತ್ತು. ಅದಕ್ಕಾಗಿ ನಾವು ಸಂವಿಧಾನವನ್ನ ಇಟ್ಟುಕೊಂಡು ನೋಡ್ರಿ, ಮುಸ್ಲಿಮರಿಗೆ ಕುರಾನ್ ಪವಿತ್ರವಾದಂತ ಗ್ರಂಥ, ಲಿಂಗಾಯತರಿಗೆ ವಚನ ಸಾಹಿತ್ಯ ಪವಿತ್ರವಾದಂತ ಗ್ರಂಥ, ಕ್ರೈಸ್ತರಿಗೆ ಬೈಬಲ್ ಪವಿತ್ರವಾದಂತ ಗ್ರಂಥ. ಆದ್ರೆ ಇಡೀ ಭಾರತೀಯರಿಗೆ ಪವಿತ್ರವಾದಂತಹ ಗ್ರಂಥ ಯಾವುದು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ. ಇದನ್ನ ಸಂವಿಧಾನವನ್ನ ಯಥಾವತ್ತಾಗಿ ನಾವು ಜಾರಿ ಇತ್ತಂದ್ರೆ ಕಲ್ಯಾಣ ರಾಜ್ಯ ನಿರ್ಮಾಣ ಆಗೋದ್ರಲ್ಲಿ ಯಾರಲ್ಲಿ ಮಾತಿಲ್ಲ. ಅದಕ್ಕಾಗಿ ಸಾಮಾಜಿಕ ಹೋರಾಟಗಾರರನ್ನ ಏನು ಬಂಧಿಸಿದ್ದಾರೆ ಮತ್ತು ಅವ್ರನ್ನ ಈ ರೀತಿಯಾಗಿ ಧ್ವನಿ ಹತ್ತಿಕ್ಕಲಿಕ್ಕೆ ಪ್ರಯತ್ನ ನಡೀತಾ ಇದೆ ಈ ದೇಶದಲ್ಲಿ. ನಾವು ಅದನ್ನ ಖಂಡಿಸ್ತೇವೆ ಮತ್ತು ಅವ್ರನ್ನೆಲ್ಲ ಬಿಡುಗಡೆಗೊಳಿಸಬೇಕು ಅನ್ನುವಂತಹ ಒಂದು ಬೆಂಬಲದ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇರ್ತದೆ ಅಂತ ತಿಳ್ಕೊಂಡು ಹೇಳಿ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವನ್ನು ಹಾರೈಸಿ, ಬುದ್ಧ, ಬಸವ, ಅಂಬೇಡ್ಕರ್, ಬಸವಾದಿ ಶರಣರು ನಿಮ್ಮೆಲ್ಲರಿಗೂ ಆಯುಷ್ಯ ಆರೋಗ್ಯವಾಗಿ ಹೊಂದ್ಕೊಳ್ಳಿ ಅಂತ ಹಾರೈಸಿ ನಾನು ಮಾತಿಗೆ ದೂರ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿ, ಮತ್ತೊಮ್ಮೆ ಶರಣಾರ್ಥಿ. ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಶಿವಲಿಂಗಂ ರಾಜ್ಯಾಧ್ಯಕ್ಷರು.